ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತಿನ ವಿಷಯ ಏನಂದ್ರೆ 90% ಏನು ಪುರುಷರು ಇದಾರಲ್ಲ, ಅದು ಯಂಗರ್ ಪಾಪ್ಯುಲೇಷನ್ ಇರ್ಬೋದು ಅಥವಾ ಸ್ವಲ್ಪ ಸೀನಿಯರ್ಸ್ ಇರ್ಬೋದು, ಎಲ್ಲರೂ ಒಂದು ಕಂಡೀಷನ್ ಸಫರ್ ಮಾಡ್ತಾ ಇದ್ದಾರೆ. ಅದು ಏನಂದ್ರೆ ಲೋ ಟೆಸ್ಟೋಸ್ಟಿರಾನ್. 20 ವರ್ಷದ ಹುಡುಗನ ಇರ್ಬೋದು ಅಥವಾ 70 ವರ್ಷದ ತಾತ ಇರ್ಬೋದು, ಈ ಎಲ್ಲರ ಬಾಡಿನಲ್ಲಿ ಇವತ್ತು ನಾಳೆ ಲೋ ಟೆಸ್ಟೋಸ್ಟಿರಾನ್ 100% ಇದೆ. ಸೊ ಲೋ ಟೆಸ್ಟೋಸ್ಟಿರಾನ್ ಸಿಂಪ್ಟಮ್ ಏನೇನಿರ್ಬೋದು? ಮಸಲ್ ಮಾಸ್ ಕಡಿಮೆ ಆಗುತ್ತೆ, ಬಾಡಿ ಫ್ಯಾಟ್ ಜಾಸ್ತಿ ಆಗುತ್ತೆ, ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬರುತ್ತೆ, ಮೈಂಡ್ ಇರಿಟೇಟ್ ಆಗುತ್ತೆ, ಉದ್ರೇಕ ಬರಲ್ಲ, ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗಿರಲ್ಲ, ಕೂದಲು ಉದುರುತ್ತೆ, ಮಸಲ್ ತುಂಬಾ ವೀಕ್ ಫೀಲ್ ಆಗುತ್ತೆ, ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತು ಅನ್ಸೋದು, ಲೈಫ್ನಲ್ಲಿ ಎನರ್ಜಿನೇ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಇವೆಲ್ಲ ಲೋ ಟೆಸ್ಟೋಸ್ಟಿರಾನ್ ಸಿಂಪ್ಟಮ್. ಸೊ ಆಲ್ಮೋಸ್ಟ್ 7 ಪಾಯಿಂಟ್ಸ್ ಇದೆ ಅದರದಿಂದ ಟೆಸ್ಟೋಸ್ಟಿರಾನ್ ಕಡಿಮೆ ಆಗ್ತಾ ಇದೆ. 1 ಪಾಯಿಂಟ್ ಮೇಲೆ 1 ವಿಡಿಯೋ ಮಾಡ್ತೀನಿ. ಸೊ ಟೆಸ್ಟೋಸ್ಟಿರಾನ್ ಕಾಜಸ್ ಬಗ್ಗೆ 7 ವಿಡಿಯೋ ನಾನು ಮಾಡಬೇಕು. ಪ್ರತಿಯೊಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇರುತ್ತೆ. ಒಂದೊಂದು ವಿಡಿಯೋ ನೋಡಿ. ಇದು ಟೆಸ್ಟೋಸ್ಟಿರಾನ್ ಏನಿದೆಯಲ್ಲ ಸೀರೀಸ್, ವೆಬ್ ಸೀರೀಸ್ ನೋಡ್ತೀರಲ್ಲ ತಾವು ಈಗ. ಸೊ ಟೆಸ್ಟೋಸ್ಟಿರಾನ್ ಸೀರೀಸ್ ಇದು. ಪ್ರತಿಯೊಂದು ಕಾರಣ, ಆಮೇಲೆ ಅದಕ್ಕೆ ಸೊಲ್ಯೂಷನ್. ಸೊ ಫಸ್ಟ್ ನಾನು ಇವತ್ತೇನು ತೊಳ್ತೀನಿ ಅಂದರೆ, ಟೆಸ್ಟೋಸ್ಟಿರಾನ್ ಲೋ ಆಗೋಕ್ಕೆ ಒಂದು ಮೇನ್ ರೀಸನ್ ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲ್. ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಏನಪ್ಪ ಅಂದರೆ, ಒಂದೇ ಜಾಗನಲ್ಲಿ ಕೂತ್ಕೊಳ್ಳೋದು, ಸಿಟ್ಟಿಂಗ್ ಜಾಬ್. ಅದು ಒಂದು ಕ್ಲರ್ಕ್ ಇರ್ಬೋದು, ಅಥವಾ ಒಂದು ಸಾಫ್ಟ್ವೇರ್ ಎಂಪ್ಲಾಯ್ ಇರ್ಬೋದು, ಅಥವಾ ಯಾವುದೋ ಒಂದು ಕಿರಾಣಿ ಅಂಗಡಿನಲ್ಲಿ ನೀವು ಓನರ್ ಇರ್ಬೋದು, ಬೇಕರಿನಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಬಟ್ಟೆ ಅಂಗಡಿ ಓನರ್ ಇರ್ಬೋದು. ಅಂದರೆ ಅವ್ರು ಸಿಟ್ಟಿಂಗ್ ಜಾಬ್ ಇರುತ್ತೆ. ಅಲ್ಲಿ ಕೌಂಟರ್ನ ಮೇಲೇನೆ ಕೂತ್ಕೋಬೇಕು ಅವರು. ಕಂಟಿನ್ಯೂಸ್ ಬೆಳಗ್ಗೆ ಒಂದು 9 ಗಂಟೆಗೆ ಅಂಗಡಿ ತೆಗೆದ್ಬಿಟ್ರೆ ರಾತ್ರಿ 10 ಗಂಟೆವರೆಗೆ ಕೌಂಟರ್ ಮೇಲೇನೆ ಇರ್ತಾರೆ ಅವರು. ಅದನ್ನು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ. ಸಿಟ್ಟಿಂಗ್ ಅಂದರೆ ಬಾಡಿಗೆ ಮೂವ್ಮೆಂಟ್ ಇಲ್ಲ. ಬೆಳಗ್ಗೆ ಬಂದ ತಕ್ಷಣ ಅಂಗಡಿನಲ್ಲಿ ಕೂತಾದ್ಮೇಲೆ ಮಧ್ಯಾಹ್ನ ಒಂದು ಊಟ ಮಾಡೋದು, ರಾತ್ರಿ ಹೋಗಿ ಊಟ ಮಾಡಿದ ತಕ್ಷಣ ಮಲಗೋದು. ಲೈಫ್ನಲ್ಲಿ ವ್ಯಾಯಾಮ ಅಂತ ಇಲ್ಲೇ ಇಲ್ಲ. ತೂಕ ಜಾಸ್ತಿ ಆಗ್ತಾ ಇದೆ, ಅದರ ಮೇಲೆ ಸ್ಟ್ರೆಸ್ ಜಾಸ್ತಿ ಇದೆ, ಫುಡ್ ಹ್ಯಾಬಿಟ್ಸ್ ಸರಿಯಾಗಿ ಇಲ್ಲ, ಪ್ರಾಪರ್ ನ್ಯೂಟ್ರಿಷನ್ ಡಯಟ್ ಇಲ್ಲ, ಸ್ಲೀಪಿಂಗ್ ಪ್ಯಾಟರ್ನ್ ಸರಿಯಾಗಿ ಇಲ್ಲ, ಅದರಲ್ಲಿ ಆಲ್ಕಹಾಲ್ ಮತ್ತು ಸ್ಮೋಕಿಂಗ್ ಅಭ್ಯಾಸ ಇದ್ದರೆ ಇವೆಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಳಗಡೆ ಬರುತ್ತೆ. ಸೊ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ನಲ್ಲಿ ಒಂದು ಏನಂದರೆ, ಯಾವಾಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತಲ್ಲ, ಏನೇನು ಚೇಂಜಸ್ ಆಗುತ್ತೆ ಬಾಡಿನಲ್ಲಿ? ಸ್ವಲ್ಪ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಈ ಬಾಡಿನಲ್ಲಿ ಯಾವಾಗ ಫ್ಯಾಟ್ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಡಿನಲ್ಲಿ ಇರುವ ವಿಸ್ರಲ್ ಲೇಯರ್ನಲ್ಲಿ ಏನು ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ ನೋಡಿ, ಆವಾಗ ಈ ಫ್ಯಾಟ್ ಏನು ಮಾಡುತ್ತೆ, ಈಸ್ಟ್ರೋಜನ್ ಅಂತ ಫಿಮೇಲ್ ಹಾರ್ಮೋನ್, ಮಹಿಳೆಯರ ಹಾರ್ಮೋನ್ನ ಬಾಡಿನಲ್ಲಿ ಉತ್ಪತ್ತಿ ಜಾಸ್ತಿ ಮಾಡುತ್ತೆ. ಇನ್ಸುಲಿನ್ನ ರೆಜಿಸ್ಟ್ ಮಾಡುತ್ತೆ. ಇದರಿಂದ ಬರುವ ಟೈಮ್ನಲ್ಲಿ ನಿಮಗೆ ಯಂಗರ್ ಏಜ್ನಲ್ಲಿ ಡಯಾಬಿಟೀಸ್ ಬರೋದು ಸಾಧ್ಯತೆ, ಮಸಲ್ ಮಾಸ್ ರೆಡ್ಯೂಸ್ ಆಗೋದು ಸಾಧ್ಯತೆ, ಇಯರೆಕ್ಷನ್ನಲ್ಲಿ ಸಮಸ್ಯೆ ಅಥವಾ ಉದ್ರೇಕನಲ್ಲಿ ಸಮಸ್ಯೆ. ವೈ? ಬಿಕಾಸ್ ವೆನ್ ದೇರ್ ಈಸ್ ಎ ಫೀಮೇಲ್ ಹಾರ್ಮೋನ್ ಹೈಯರ್ ಇನ್ ಬಾಡಿ, ದಟ್ ಟು ಇನ್ ಮೇಲ್ ಬಾಡಿ. ಫೀಮೇಲ್ ಹಾರ್ಮೋನ್ ಫೀಮೇಲ್ ಬಾಡಿನಲ್ಲಿ ಜಾಸ್ತಿ ಇರ್ತೀವಿ, ಪರವಾಗಿಲ್ಲ. ಬಟ್ ಫೀಮೇಲ್ ಹಾರ್ಮೋನ್ ಮೇಲ್ ಬಾಡಿನಲ್ಲಿ ಜಾಸ್ತಿ ಆದ್ರೆ ಏನಾಗುತ್ತೆ? ಹೊಟ್ಟೆ ಹಿಂಗೆ ಇಲ್ಲಿ ಮಾಸ್ ಸ್ರಿಂಕ್ ಆಗಿದ್ದಿರುತ್ತೆ. ಇದು ಸೆಡೆಂಟ್ರಿ ಲೈಫ್ ಸ್ಟೈಲು, ಒಬಿಸಿಟಿ, ಆಮೇಲೆ ಡಯಾಬಿಟೀಸ್. ಈ ಎಲ್ಲ ಕಾರಣದಿಂದ ಲೋ ಟೆಸ್ಟೋಸ್ಟಿರಾನ್ ಆಗುತ್ತೆ. ಲೋ ಟೆಸ್ಟೋಸ್ಟಿರಾನ್ ಆದರೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಆದ್ಮೇಲೆನೋ ಏನಾಗುತ್ತೆ, ಉದ್ರೇಕ ಕರೆಕ್ಟಾಗಿ ಬರಲ್ಲ. ಸಮ್ಟೈಮ್ಸ್ ಉದ್ರೇಕ ಅಪ್ಪಿತಪ್ಪಿ ಬಂತಂದ್ರೂ ಜಸ್ಟ್ ಒಳಗಡೆ ಹಾಕೋಕ್ಕಿಂತ ಮುಂಚೆನೆ ಮೆತ್ತಗಾಗ್ಬಿಡುತ್ತೆ. ನೀವು ಇರಿಟೇಟ್ ಆಗಿಬಿಡ್ತೀರಾ, ನಿಮ್ಮ ಪಾರ್ಟ್ನರು ಇರಿಟೇಟ್ ಆಗಿಬಿಡ್ತಾರೆ. ಸೊ ಇದು ಒಂದು ಬ್ರೀಫ್ ಹಿಸ್ಟ್ರಿ. ಹೌದು ಸರ್, ಎಲ್ಲ ಕರೆಕ್ಟ್ ಆಗಿದೆ, ಈಗ ಏನು ಮಾಡೋಣ? ಫಸ್ಟು ಸ್ವಲ್ಪ ವೇಟ್ ಲಾಸ್ ಮಾಡ್ಕೊಳ್ಳಿ. ವೇಟ್ ಲಾಸ್ ಮಾಡೋಕ್ಕೆ ಶಾರ್ಟ್ಕಟ್ಸ್ ಇಲ್ಲ. 2 ಆಪ್ಷನ್. ಒಂದು, ಇಂಟೇಕ್ ಕಡಿಮೆ ಮಾಡಬೇಕು. 2ನೇದು, ಔಟ್ಪುಟ್ ಜಾಸ್ತಿ ಮಾಡಬೇಕು. ಅದರ ಅರ್ಥ ಏನಪ್ಪ? ನಾವೇನು ಕಾರ್ಬೋಹೈಡ್ರೇಟ್ಸ್ ತಗೊಳ್ತೀವಿ, ನಂದು ಕೆಲಸ ಏನಿದೆ ಒಂದು ಜಗನಲ್ಲಿ ಕೂತ್ಕೊಂಡು ಮಾಡೋದು ಕೆಲಸ. ನಾನು ಏನು ತುಂಬ ಹೆವಿ ಲೇಬರಸ್ ಕೆಲಸ ಮಾಡಲ್ಲ, ಅಥವಾ ತುಂಬ ಕೂಲಿ ಕಾರ್ಮಿಕ ಥರ ಹೆವಿ ವರ್ಕ್ ಮಾಡಲ್ಲ.
ಯಾವಾಗ ನಾನು ತುಂಬ ಹೆವಿ ವರ್ಕ್ ಮಾಡಲ್ಲ ಅಂದರೆ ನಾನು 3 ಚಪಾತಿನೋ 4 ಚಪಾತಿನೋ ತಿನ್ನೋದು ನನಗೆ ಅವಶ್ಯಕತೆ ಇಲ್ಲ. ಬಿಕಾಸ್ ನನ್ನ ಬಾಡಿನಲ್ಲಿ ಅಷ್ಟು ಎನರ್ಜಿ ಬೇಕಾಗಲ್ಲ. ಯಾಕಂದರೆ ಬಾಡಿ ಏನು ಮಾಡುತ್ತೆ, ಇವಾಗ ಎಷ್ಟು ಬೇಕು ಅಷ್ಟು ಯೂಟಿಲೈಸ್ ಮಾಡಿಬಿಟ್ಟು ಮಿಕ್ಕಿದ ಗ್ಲೂಕೋಸ್ನ ಏನು ಮಾಡುತ್ತೆ, ಫ್ಯಾಟ್ನಲ್ಲಿ ಕನ್ವರ್ಟ್ ಮಾಡಿಬಿಡುತ್ತೆ. ಬರ್ತಾ 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 ಬಾಡಿನಲ್ಲಿ ಫ್ಯಾಟ್ ಅಕೊಮುಲೇಷನ್ ಜಾಸ್ತಿ ಆಗುತ್ತೆ. ಸೊ ಏನಂದರೆ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ತಗೊಳ್ಳಿ, ಕಾರ್ಬೋಹೈಡ್ರೇಟ್ ಅಂಶ ಬಾಡಿನಲ್ಲಿ ಕಡಿಮೆ ತಗೊಳ್ಳಿ. 1. 2ನೇದು ದಿನನಿತ್ಯ ವಾಕ್ ಮಾಡಿ. ವಾರಕ್ಕೆ 3 ದಿನ ಸ್ವಲ್ಪ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಿ. ಅದು ಸ್ಕ್ವಾಟ್ಸ್ ಇರ್ಬೋದು, ಅಥವಾ ಪುಷಪ್ಸ್ ಇರಬಹುದು, ಅಥವಾ ಜಂಪಿಂಗ್ ಇರಬಹುದು, ಅಥವಾ ರನ್ನಿಂಗ್ ಇರಬಹುದು, ಅಥವಾ ಸ್ವಿಮ್ಮಿಂಗ್ ಇರಬಹುದು, ಅಥವಾ ವೇಟ್ ಲಿಫ್ಟಿಂಗ್ ಟ್ರೈನಿಂಗ್ ಇರಬಹುದು. ಸ್ವಲ್ಪ ಪಂಪ್ ಮಾಡಬೇಕು ಮಸಲ್ಸ್ನ. ಬರೀ ವಾಕ್ನಲ್ಲಿ ಕಾರ್ಡಿಯಾಕ್ ಆಕ್ಟಿವಿಟಿ ಆಗುತ್ತೆ, ನಮ್ಮ ಹಾರ್ಟ್ ಚೆನ್ನಾಗಿ ಓಡುತ್ತೆ. ಬಟ್ ಯಾವಾಗ ಮಸಲ್ನಲ್ಲಿ ಸ್ಟ್ರೆಂತ್ ಬರಬೇಕು, ಮಸಲ್ ಸ್ಟ್ರಾಂಗ್ ಆಗಬೇಕಂದ್ರೆ ಸ್ವಲ್ಪ ವೇಟ್ ಲಿಫ್ಟಿಂಗ್ ಮಾಡಬೇಕು, ಸ್ವಲ್ಪ ಒಳ್ಳೆ ಪ್ರಾಪರ್ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಟೆಸ್ಟೋಸ್ಟಿರಾನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯುವರ್ ಮಸಲ್ ಸ್ಟ್ರೆಂತ್. ಅಂದರೆ ನಿಮ್ಮ ಮಸಲ್ ಎಷ್ಟು ಸ್ಟ್ರಾಂಗ್ ಇದೆ, ನಿಮ್ಮ ಮಸಲ್ ಎಷ್ಟು ಬಲ್ಕಿ ಇದೆ, ಅಷ್ಟೇ ನಿಮ್ಮ ಟೆಸ್ಟೋಸ್ಟಿರಾನ್ ಚೆನ್ನಾಗಿರುತ್ತೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ಗೆ ರಿವರ್ಸ್ ಮಾಡಬೇಕು. ಏನು, ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಒಳ್ಳೆ ಫುಡ್ ತಗೋತಾ ಇದ್ದೀರಾ, ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ, 15 ನಿಮಿಷ ಯೋಗ ಮೆಡಿಟೇಷನ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮೈಂಡ್ನ. 7 to 8 ಅವರ್ಸ್ ಪ್ರಾಪರ್ ನಿದ್ರೆ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ 90 ಡೇಸ್ನಲ್ಲಿ ನಿಮ್ದು ಏನಾದರೂ ಅಪ್ಪಿತಪ್ಪಿ 250-300 ರೇಂಜ್ನಲ್ಲಿ ಟೆಸ್ಟೋಸ್ಟಿರಾನ್ ಇದ್ರೆ 500ದಿಂದ 600ವರೆಗೆ ಹೋಗುತ್ತೆ. ಅಷ್ಟು ಬೆನಿಫಿಟ್ ಇದೆ. ನಾನು ಏನು ರೂಟೀನ್ ಹೇಳಿದ್ನಲ್ಲ ನಿಮಗೆ, ಇದು ಫ್ರೀನಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತ ಇದಕ್ಕೆ ನೀವು ಬೆಲೆ ಇಲ್ದಂಗೆ ಮಾಡಬೇಡಿ. ಒಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು 1000 ರೂಪಾಯಿ ಅವ್ರ ಕನ್ಸಲ್ಟೇಷನ್ ಪೇ ಮಾಡಿ ಏನು ಅವ್ರು ಹೇಳ್ತಾರೆ ರುಟೀನಲ್ಲಿ ನಿಮಗೆ ಚೇಂಜಸ್ ಮಾಡೋಕ್ಕೆ, ನಾನು ಇಲ್ಲಿ ಯೂಟ್ಯೂಬ್ ಮುಖಾಂತರ ಜನಸಾಮಾನ್ಯರಿಗೆ ಫ್ರೀನಲ್ಲಿ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಯಾವುದೋ ಪಿಲ್ಸ್ ರೆಕಮೆಂಡ್ ಮಾಡ್ತಾ ಇಲ್ಲ, ಅಥವಾ ನನ್ನ ಕ್ಲಿನಿಕ್ ಬಂದು ನನಗೆ ತೋರಿಸಿ ಅಂತ ಸೆಲ್ಫ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ, ಅಥವಾ ಯಾವುದೋ ಸೈಡ್ ಎಫೆಕ್ಟ್ ಇರುವ ನಾನು ನಿಮಗೆ ಓವರ್ ದ ಕೌಂಟರ್ ಸಿಗುವ ಮೆಡಿಸಿನು ಸಜೆಸ್ಟ್ ಮಾಡ್ತಾ ಇಲ್ಲ. ಓನ್ಲಿ ನೀವು ನಿಮ್ಮ ಲೈಫ್ನಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ, ಫ್ಯಾಮಿಲಿ ಮೆಂಬರ್ ಜೊತೆಗೆ ಶೇರ್ ಮಾಡಿ. ಅವ್ನಿಗೆ 18 ವರ್ಷ ಇರ್ಬೋದು, 50 ವರ್ಷದಿಂದ ಇರ್ಬೋದು, 70 ವರ್ಷದಿಂದ ಇರ್ಬೋದು. ಯಾಕಂದ್ರೆ ಎಲ್ಲರಿಗೆ ಟೆಸ್ಟೋಸ್ಟಿರಾನ್ ಲೋ ಇದೆ. ಎಲ್ಲ ಟೆಸ್ಟೋಸ್ಟಿರಾನ್ ಬೂಸ್ಟ್ ಆಗಲಿ. ಸ್ಪೆಷಲಿ ನಿಮ್ಮ ಫ್ರೆಂಡ್ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಯಾರು ಕೌಂಟರ್ ಮೇಲೆ ಕೂತ್ಕೊಂಡಿರ್ತಾರೆ, ಯಾರು ಸಾಫ್ಟ್ವೇರ್ ಎಂಪ್ಲಾಯ್ ಇದ್ದಾರೆ, ಯಾರು ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಇದ್ದಾರೆ, ಯಾರು ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅವ್ರಿಗೆ ಮಾತ್ರ 100% ಶೇರ್ ಮಾಡಿ. ಅವ್ರ ಲೈಫ್ನಲ್ಲಿ ಬದಲಾವಣೆ ಆಗುತ್ತೆ. ನಿಮಗೂ ಥ್ಯಾಂಕ್ಸ್ ಹೇಳ್ತಾರೆ, ನನಗೂ ಥ್ಯಾಂಕ್ಸ್ ಹೇಳ್ತಾರೆ. ಧನ್ಯವಾದ.